ಶಾಂತಕ್ಕ ಏನಾತ್ ಗೊತ್ತನ ಮೊನ್ನೆ ಮಮತಾ ಅದಳಲ್ಲ ಆಕಿ ತಮ್ಮ ಬಂದಿದ್ನ ಇವ ಇಲ್ಲಿಗೆ ಏನೋ ಆಗ್ಲಿ ಬಿಡುಗಡೆ ಆತವಂಗ ಆಗೈತಿವ ಆಗೈತಿ ಹಾಳಾದವ ಸೀದಾ ಇಲ್ಲೇ ಬಂದಾನ ಶಾಂತಕ್ಕ ಇಲ್ಲೇ ಬಂದು ಏನಂತ ಗೊತ್ತನ ಆಕಿ ಮಮತಾ ಎಲ್ಲದಾಳ ಹೇಳ ಆಮೇಲೆ ಪಲ್ಲವಿ ಏನಾದ್ಲ ಹೇಳ ಅಂತಂದೇಳಿ ಗಂಟೆ ಬಿದ್ದ ಹೇಳಲ್ಲ ಅಂತ ಒಂದ್ಸಲ ಅಂದೆ ಆದ್ರ ಕೂಸಿಗೆ ಕಣ್ ಬಿದ್ಬಿಡ್ತವಂದು ಈ ಕೂಸು ಆರಾಮಾಗಿರ್ಬೇಕ ಬೇಡ ಆಕಿ ಅದನ್ನ ಸಾಯಿಸ್ತೇನೆ ಅನ್ನೋ ಅರ್ಥಕ್ಕ ಮಾತಾಡಕತ್ನ ಶಾಂತಕ್ಕ ಅದಕ್ಕೆ ಯಾಕೆ ಬೇಕವ ಯಾ ತಾಯಿ ಆದ್ರೂ ನಾನು ಈ ಕ್ಷಣಕ್ಕೆ ನನ್ನ ಸ್ವಾರ್ಥನ ಯೋಚನೆ ಮಾಡ್ಬೇಕಲ್ಲ ನನ್ನ ಕೂಸಿನ್ಕಿಂತ ನನಗೆ ಅವ್ರೇನು ಹೆಚ್ಚಲ್ಲ ಹೌದಿಲ್ಲ ಶಾಂತಕ್ಕ ನಾನು ಮಾಡಿದ ತಪ್ಪು ಸರಿನ ನನಗದು ಗೊತ್ತಿಲ್ಲ ಆದ್ರೆ ಒಂದು ತಾಯಿಯಾಗಿ ನಾ ಸರಿಯಾಗಿ ಮಾಡೇನಿ ಅಲ್ಲ ಮತ್ತೆ ನನ್ನ ಕೂಸಿನ ಕೊಂದ್ರ ಕೊಲ್ಲ ಬೇಕಾದರ ಮಾಡು ನನಗೆ ಅಕ್ಕಿ ಮುಖ್ಯ ಅಂತ ನಾ ಯಾಕನ್ಲಿ ನನಗೆ ಅವ್ರು ಬೇಡ ನನಗೆ ನನ್ನ ಮಗ ಬೇಕು ಹೌದಿಲ್ಲ ಶಾಂತಕ್ಕ ಅದಕ್ಕೆ ಫೋನ್ ಹಚ್ಚಿ ಈ ಕೆಲ್ಲದಾಳ ಏನು ಅಡ್ರೆಸ್ ತಿಳ್ಕೊಂಡು ಹೇಳಿದೆ ಹೇಳಿದ್ನ ಅಲ್ಲಿ ಹೋಗ್ಯಾನ ಅಲ್ಲಿ ಏನು ಮಾತಾಡಿದ್ನು ಏನು ಬಿಟ್ನು ನನಗೆ ಗೊತ್ತಿಲ್ಲ ಇವ್ರು ಬರಾತೀನಿ ಫೋನ್ ಹಚ್ಚಿದ್ರು ಪಾರ್ವತಿ ರೀ ರೀ ಏನ್ರಿ ಇದೆಲ್ಲ ತಿನ್ಲಿಲ್ಲ ಉಣ್ಲಿಲ್ಲ ಏನೋ ಒಂದು ಹಣಿ ಬಡಿತಂತೇಳಿ ಅವ ಯಾಕೆ ಇಲ್ಲಿ ಬಂದಿದ್ದ ಅಲ್ಲಿ ಬಂದು ಏನ್ ಮಾಡಿದ ಅಯ್ಯೋ ದೇವ್ರೆ ಅಲ್ಲಿ ಬಂದು ರಂಪ ರಾಮಾಯಣ ರಾಧಾ ಅಂತ ಬಂದಲ್ಲಿ ಪಲ್ಲವಿ ಮನೆಯಲ್ಲಿ ಹೇಳ ನಾನು ಆಕಿ ಜೀವನ ಹಾಳು ಮಾಡ್ಬೇಕು ಆಕಿನ ಒಂದು ಕಡೆ ಮಾತಾಡ್ಬೇಕು ಅಂತ ಏನು ಅವನೇನು ಒಂದು ಎರಡಲ್ಲ ಬಿಡು ಭಾಳ ತಿಳಿತಿಂದ ಕಡಿಗೆ ಇಲ್ಲ ಹಂಗೆ ಮಾಡಬೇಡ ಈಗ ಜೈಲಿಂದ ಬಂದು ನೆಟ್ಟಿಗೆ ಜೀವನ ಮಾಡ್ಕೊಂಡು ಹೋಗು ಇಲ್ಲಾಂದ್ರೆ ಮತ್ತೆ ಕಂಪ್ಲೇಂಟ್ ಕೊಡ್ತೇನೆ ಮತ್ತೆ ಜೈಲಿಗೆ ಹೋಗಿ ನೋಡು ಇದೆಲ್ಲ ಬಿಡು ನಿನ್ನ ಹಳೆ ಚಾಳಿ ಅಂತ ನಾನು ಜಗ್ ಬೈದೆ ಬಿಡು ಆದ್ರೆ ಅವನದೇನು ಹೆಂಗಿದ್ರು ಜೈಲಿಗೆ ಹೋಗ್ತೀನಿ ಆತ ಕಂಪ್ಲೇಂಟ್ ಅದಕ್ಕೆ ಕೊಡ್ತೀಯಾ ಕೊಡು ನಾನು ನಿನ್ನ ಮಗನ ಕೊಂದ ಹೋಗ್ತೇನೆ ಇಲ್ಲ ಅಲ್ಲಿಂದ ಬಂದಮೇಲಾದರೂ ಕೊಲ್ತೇನೆ ಅದು ಹೆಂಗೆ ನೀನು ನಿನ್ನ ಮಗನ ತಪ್ಪಿಸ್ಕೊಂತೀಯ ನೋಡ್ತೇನೆ ಅಂತಾನ ಹಿಂಗೆ ಮಾಡಿದ್ರೆ ಏನು ಮಾಡೋದು 3 ಹೊತ್ತು ಆತಂಕದಾಗ ಬದುಕಕ್ಕೈತೇನ ಅಯ್ಯೋ ದೇವ್ರೆ ನಾನು ಏನ್ ಮಾಡ್ಲಪ್ಪ ಇರೋದೊಂದ್ ಮಗನ್ ಕಳ್ಕೊಂಡ ಹೆಂಗ್ ಜೀವನ ತಡಿಲಿ ರೀ ನನ್ ಮಗ ಏನಾರ ಆದ್ರೆ ನಾ ಮಾತ್ರ ಜೀವದರ್ಸ್ಲ ಇರಾಗಿಲ್ಲಪ್ಪ ಯಪ್ಪ ಬೇಡ ಬೇಡ ಹೋಗ್ಲತ್ತಾಗ ಬೇಡ ಬೇಡ ನಾನು ಎಲ್ಲ ಹೋಗ್ತೀನಿ ಸತ್ತು ಹೋಗ್ತೀನಿ ಅತ್ತಾಗ ಆಕಿನ ನೆಮ್ಮದಿಯಾಗಿರ್ಬಾಳಕ್ಕ ತೋ ಪಾರ್ವತಿ ಸಮಾಧಾನ ಮಾಡ್ಕೊ ಹಂಗೇನು ಆಗಂಗಿಲ್ಲ ನಾನು ಹಂಗೆಲ್ಲ ಆಗಕ್ಕೆ ಬಿಡ್ತೇನೆ ನಾ ಹೇಳಿ ನೀನು ನೋಡೋಣ ಕುಜಲಿ ಅಣ್ಣ ನೀವ್ ಅಂತೀರಿ ಹಂಗಾಗಕ್ ಬಿಡಲ್ಲ ನಾವೇನು ಮಾಡಲ್ಲ ಅಂತಂದೇಳಿ ನೀವ್ ಅಂತೀರಿ ಆದ್ರೆ ಮನುಷ್ಯ ಮೋಸಕ್ಕೆ ಯಾರು ಇಡಕಾರ ಹೇಳ್ರಿ ಈಗಂತರೂ ದಿನಕ್ಕೆ ಒಂದೊಂದು ಸುದ್ದಿ ಕೇಳಕತ್ತೇವೆ ಅಲ್ಲಿ ಕೊಲೆ ಮಾಡಿ ಅವ್ರು ಸತ್ರು ಇಲ್ಲಿ ಕೊಲೆ ಮಾಡಿ ಇವ್ರು ಸತ್ರು ಆ ಹೊಟ್ಟಿಗೆ ಇವ್ ಚಾಕು ಹಾಕಿದ ಇವ್ನ ಹೊಟ್ಟಿಗೆ ಅವ್ರು ಚಾಕು ಹಾಕಿದ್ರು ಹೆಣ್ಮಕ್ಳ ಜೀವಕ್ಕೆ ಸತಿಗೆ ಕಿಮ್ಮತ್ತಿಲ್ದಂಗೆ ಆಗೈತಿ ಅವಾಗೆಲ್ಲ ಹೆಣ್ಮಕ್ಳಿಗೆ ಎಷ್ಟು ಮರ್ಯಾದೆ ಕೊಡ್ತಿದ್ರು ಹೆಣ್ಮಕ್ಳು ಅದಾರ ಅಂದ್ರೆ ಒಂಥರ ಏನಪ್ಪ ಅವರು ಒಂಥರ ದೇವ್ರೇ ದೇವ್ರವ್ರು ಅವ್ರಿಗೆ ಒಂಥರ ಗಂಡು ಮಕ್ಳ ಸತಿಗೆ ಮಾತಾಡೋಕೆ ಹಿಂದೆ ಮುಂದೆ ಒಂಥರ ಮಾಡ್ಕೊಂತಿದ್ರು ಅಂತ ಕಾಲ್ಮ ನಾವು ಹೋತ್ರಿ ಅಣ್ಣಾರ ಈಗ ಹೆಣ್ಮಕ್ಳಿಗೂ ಇದು ಇಲ್ಲ ಮಕ್ಕಳಿಗೂ ಇದು ಇಲ್ಲ ಹಂಗಾಗ್ಬಿಟ್ಟೈತಿ ಏನ್ಕೇನ್ರ ಅಡ್ಡಾಡೋತ್ನೆ ಮಾಡಿಗಿಡಿದ್ರೆ ಮತ್ತೆ ಹೊಟ್ಟೆಗನ್ ಹತ್ತದ ಸಹಜ ಬಿಡ್ರಿ ಅದ್ರಾಗ ಏನೈತಿ ಹಂಗಂತೀರ್ರಿ ಶಾಂತಕ್ಕರ ಅದಕ್ಕೆ ಬೇಡ ಬೇಡ ಅವನು ಸಾಬ್ರಿಗೆ ಹೋಗೋದು ಮತ್ತು ಸುಮ್ಮನೆ ಅವ್ನಿಗೆ ಏನಾರ ಒಂದು ಅನ್ನೋದು ಅವ್ನು ಹೊಳ್ಳಿ ಮತ್ತೊಂದು ಅನ್ನೋದಂತ ನಾನು ಮಾತಾಡೋದು ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ಈಗ ಕಡೆಗೆ ಏನು ಹೋದ್ನ ಸುಮ್ಮನೆ ಮತ್ತೇನಾರ ಅಂದೋಗ್ಯಾನ ಕಡೆಗೆ ಅವನ ಒಂದು ತೀರ್ಮಾನ ತೊಗೊಂಡ ಬಂದಿದ್ದ ಕಡೆಗೆಲ್ಲ ಮಾತಾಡಿ ಅವ್ರಾಗ ಸಮಾಧಾನ ಮಾಡಿ ನಾ ಬರ್ತೇನೆ ನಡಿಪ ಅವನ ಕಡೆ ಮಾತಾಡ್ತೇನೆ ಅಂತೆಲ್ಲ ಹೇಳಿ ಮತ್ತು ಸಮಾಧಾನ ಮಾಡಿ ವಾಪಸ್ 1 ತಿಂಗಳದಾಗ ನಾನು ಕನ್ಯೆ ಹುಡುಕಿ ಮದುವೆ ಮಾಡ್ತೀನಿ ತಲೆ ಕೆಡಿಸ್ಕೊಬೇಡಪ್ಪ ಅಂತೆಲ್ಲ ಹೇಳಿಂದ 1 ತಿಂಗಳು ಅವಕಾಶ ಕೊಡ್ತೇನೆ ಅಕ್ಕ ಮದುವೆ ಮಾಡಿದಿ ಚಲೋ ಇಲ್ಲ ಅಂತಂದ್ರೆ ನಾ ಮಾತ್ರ ನಿನ್ನ ಮಗಳನ್ನ ಬಿಡೋದಿಲ್ಲ ಅಂತ ಹೇಳಿ ಹೋಗ್ಯಾನ ಅಪ್ಪ ದೇವ್ರೆ ನನಗಂತೂ ಏನು ಮಾಡ್ಬೇಕನ್ನೋದ ತಿಳಿಲ್ಲ ಹಂಗೆ ಆಗ್ಬಿಟ್ಟತಿ ಕುಜಲಿ ಅಣ್ಣ ನಾ ಹೇಳೋದಾದ್ರ ಮಮತಾಗ ಆ ಮನಿ ಬಿಟ್ಟು ಬೇರೆ ಮನಿ ನೋಡಂತ ಹೇಳ್ಬಿಡ್ರಿ ನಾನು ಅದನ್ನೇ ಮಾಡಿಸ್ಬೇಕಂತ ಮನಸ್ಸಿನಾಗ ಅನ್ಕೊಳ್ಳೋ ಅಷ್ಟೊತ್ತಿಗೆ ಬೇವರ್ಸಿ ನನ್ನ ಮಗ ಏನಂದ ಗೊತ್ತೇನ್ರಿ ಆ ಸುಳೆ ಮಗ ನೀವೇನಾರ ಬೇರೆ ಮನೆ ಮಾಡ್ಕೊಂಡು ಹೋದ್ರಿ ಮತ್ತೇನಿಲ್ಲ ಸೀದಾ ಬಂದು ನಿನ್ನ ಮಗನ್ನ ಕೊಲ್ತೀನಿ ಅಂತ ನೀ ಏನು ಹೇಳ್ಬೇಕು ಇದಕ್ಕೆ ಮಮತಾ ನೀ ಯಾಕೆ ಬಂದಿ ಯಾಕ ಬರ್ಬಾರ್ದಿತ್ತೇನೆ ಮಾಡಾಳಲ್ಲ ಮನೆ ಅಂತ ಕಡಬ ಯಾಕ ಹಂಗ್ಯಾಕ್ ಮಾತಾಡ್ತಿ ಮಮತಾ ಅಲ್ಲ ಮತ್ ನನ್ನ ಮಗನ್ ಕೊಲ್ತೇನೆ ಅಂತ ನಿಮ್ ತಮ್ಮ ಬೈದ್ ಬುದ್ಧಿ ಹೇಳೋದ್ ಬಿಟ್ಟು ನೀನ್ ಇಲ್ಲಿ ಬಂದಿ ಜಗಳ ಮಾಡಕ ಕೊಲ್ತೇನಂದ್ರ ಕೊಂದ ಬಿಡ್ತಾನ ತಡಕಿಂದ ನನ್ನ ಮನೆ ಅಡ್ರೆಸ್ ಹೇಳ ಕಸಿಯಲ್ಲ ಬೇಕಂತ ಮಾಡಿ ತಗೋ ನಿನಗ ನನ್ನ ಮಗಳು ನಾನು ನೆಮ್ಮದಿ ಆಗದೇವಲ್ಲ ಸಮಾಧಾನ ಆಗೋಲ್ತ ಹೆಂಗ್ ಇವ್ರು ನೆಮ್ಮದಿ ಹಾಳು ಮಾಡ್ಲಿ ಅಂತಿ ಅಂತರ್ಕಿಲ್ ಏನ್ ಕೊಂದೇ ಬಿಡ್ತಿದ್ನ ಕೊಂದಾಗ ನೋಡಕ್ ಬರ್ತಿತ್ತಲ್ಲ ಕೊಂದಿದ್ನಂದ್ರ ಬಗನ ಏ ಮಮತಾ ಬಾಯ್ ಬಿಗಿ ಹಿಡಿದ್ ಮಾತಾಡ ಯಾಕ ಅದೇನ್ ಹುಟ್ಟು ಬರಕ್ ಹುಲ್ಚಲ್ ಅಂತ ತಿಳ್ಕೊಂಡು ಏನ್ ಹೆಂಗ್ ನೀನ್ ಮನುಷ್ಯ ಅದಿಯಾ ರಾಕ್ಷಸಿ ಅದಿಯಾ ನೀನ ಥೂ ನಿನ್ ಜನ್ಮಕ್ಕಿಷ್ಟ ಹುಡುಗ ಸಾಯಿಲ್ಲ ಅಂತ ಆಸೆ ಪಡಾತಿ ಏನ್ ಮಾಡೈತೆ ಆ ಕೂಸ್ ನಿನಗ ಏನ್ ಮಾಡೈತೆ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ ನಿನ್ನ ಮ್ಯಾಗ ನಿಮ್ಮ ತಮ್ಮನ ಮ್ಯಾಗ ನಾ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ ನನ್ನ ಮಗಗೆ ಒಂದು ಇರಿಪ್ ಕಡಿದ್ರೆ ಅದು ಕಾರಣ ನೀನು ನಿನ್ನ ತಮ್ಮ ಅಂತ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ ಏನ್ ಮಾಡ್ತೀರಿ ಮಾಡ್ರಿ ನೋಡು ನೋಡು ನೋಡಿ ಎಷ್ಟು ಅದಾಳ ನೀನ್ ಹೆಂಡ್ತಿ ನೋಡ್ರಿ ಅಲ್ಲ ನಾನು ಏನ್ ಮಾಡಿದ್ದೆ ನೋಡಿ ನಾ ಕೊಲ್ಲಕ್ ಬಂದೆ ನಾ ಹುಡುಗನ ನಿನ್ ಸವಾಸನ ಬೇಡ ನಿನ್ನ ಮಕ್ಕಳೆಲ್ಲ ನೀ ಹೊಟ್ಟಿಲಿಂದ ಹತ್ಲೆ ಬೇರೆ ಹೋಗ್ಯಾನ ನನ್ನ ಪಡಿ ನಾನು ನಿನ್ ಸವಾಸ ಬೇಡ ಅಂತೇಳಿ ಈಗ ಆ ಕುಸಿ ಏನಾರ ಆದ್ರೆ ನಾಳಂಗ ನಮ್ಮ ತಮ್ಮನ ಅದನ್ನ ಸಾಯಿಸಿದ್ರು ನೀ ನನ್ನ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಹೌದಿಲ್ಲ ಅಯ್ಯೋ ದೇವ್ರೆ ಇದೇನಪ್ಪ ತಿನ್ಲಿಲ್ಲ ಉಣ್ಲಿಲ್ಲ ಅದೇನ ಬಂದು ಹಣಿ ಬಿಡಿತಂತೇಳಿ ನನ್ನ ಮೇಲೆ ಇಷ್ಟೇ ದ್ವೇಷ ಯಾಕೆ ನಿನಗ ಇಷ್ಟಕ್ಕೂ ನನ್ನ ತಮಗೆ ಹೇಳಿ ನಾ ಮಾಡ್ಸಕತ್ತೇನ
ಹಂಗ ನನ್ನ ಮಾತು ಅವ ಕೇಳೋದಾಗಿದ್ರೆ ನನ್ನ ಮಗಳಿಗೆ ತೊಂದರೆ ಆಗಕ್ ನಾ ಯಾಕೆ ಬಿಡ್ತಿದ್ದೆ? ನನ್ನ ಮಗಳಿಗೆ ಗಂಟು ಬಿದ್ದಾನೀಗವ, ಗೊತ್ತೈತಿ ನಿನಗ? ನೀವು ಮಾಡಿರಿ ಅಂತ ಕರ್ಮ. ನಿಮ್ಮ ಮಗಳಿಗೆ ಗಂಟರ ಬೀಳಿ ಇನ್ನೊಂದರ ಮಾಡ್ಲಿ, ನನಗೇನಾಗಬೇಕೈತಿ? ನನ್ನ ಮಗ ಏನ್ ಮಾಡೈತಿ? ನನ್ನ ಮನೆ ಉಸಾಬ್ರಿಗೆ ಇನ್ನೊಂದ್ಸಲ ಅವ ಬರಬಾರ್ದು. ಬಂದಂದ್ರ ಊರಾನ್ ಮಂದಿ ಎಲ್ಲಾರನ್ನು ಕೂಗ್ಯಾಡಿ ಸೇರಿಸಿ ಏನ ಮತ್ತ ಅವನು ಊರ್ ಬಿಟ್ಟು ಹೊರಗೆ ಹೋಗತ್ತ, ಮತ್ತ ಇಲ್ಲೇ ಊರಾನ್ ಹೆಣನ ಮಾಡ್ತೀವಿ ಮತ್ತ ಅವನ್ನ ಏನ ಮಾಡಲ್ಲ. ಯಾರು ಬೇಡ ಅಂದ್ರ ಮಾಡು ಮಾಡು, ನಾನು ಸ್ವಾರ್ಥಿಗೀನೀಗ ಏನ? ನನ್ನ ಮಗಳ ಜೀವನ ನನಗೂ ಮುಖ್ಯ ಆಗೈತಿ ಈಗ. ಆತ ಕೊಲ್ಲವ, ಯಾರು ಬೇಡ ಅಂದ್ರ? ಹಾ, ಸ್ವಾರ್ಥಿನ ಬಿಡ ನೀನು. ಅದಕ್ಕೆ ಮಗಳ ಸಲುವಾಗಿ ಸ್ವಂತ ತಮ್ಮ ಸತ್ರು ಅಡ್ಡಿ ಇಲ್ಲ ಅಂತಿ ನೀನು. ಇನ್ನೊಟ್ಟತ್ ಬಿಟ್ರೆ ನಿಮ್ಮ ಅವ್ವ ಸತ್ರು ಅಡ್ಡಿ ಇಲ್ಲ ಅಂತಿ. ನನಗೆ ಹಂಗ ಆಗಂಗಿಲ್ಲ, ನನ್ನ ಮಗ ಬೇಕು ಏನ? ನೋಡ ಹೇಳಾಕತ್ತೇನ್ ಮಮತಿ, ನಿನ್ನ ಮಗಳು ನೀನು ಏನಾರ ಹಾಳ್ಕೊಂಡು ಬಿದ್ಕೊಂಡು ಹೋಗ್ರಿ, ನಮಗದು ಉಸಾಬ್ರಿ ಬೇಕಾಗಿಲ್ಲ. ನಿನ್ನ ತಮ್ಮ ಇನ್ನೊಂದ್ಸಲ ಈ ಊರಿಗೆಲ್ಲ ನನ್ನ ಮನೆ ಹೊಸಲ ಮೆಟ್ಟಬಾರ್ದು ಅಷ್ಟೇ. ಹೌದ, ಏನಾರ ನಿಮ್ ತಮ್ಮಿ ಊರಾಗ ಹಾದಿದ್ ಗೊತ್ತಾತ, ಊರಾನ್ ಮಂದಿ ಎಲ್ಲಾರು ಸೇರಿ ಬೇಷ ಕಟ್ಟಿಕೆ ಮತ್ ಕಂಬಕ್ ಕಟ್ಟಿಯೋದು ಅಷ್ಟ ಅಲ್ಲ, ಮತ್ ಹುಟ್ಲಿಲ್ಲ ಅನಿಸ್ ಒಟ್ಟು ಸೇರಿ ಪೊಲೀಸಿಗೆ ಹಿಡಿದು ಕೊಡ್ತೇವೆ ಏನ? ಆತ್ ಬಿಡವ, ಆತ ಅದ್ ಏನೇನ್ ಮಾಡ್ತೀರಿ ಮಾಡ. ಅದಾರ ಊರಾನ್ ಮಂದಿ ನೀನು ಹುಟ್ಟೂರ್ ಅಂತೇಳಿ ಏನ ಇಲ್ಲೇ ಅದಿಯಲ್ಲ, ಅದಕ್ಕೆ ಎಲ್ಲಾರು ನಿನ್ ಸಾತಿಗೆ ಅದಾರ. ನಾವಿಲ್ ದಿಕ್ಕೇಡಿಗಳು ಕಟ್ಕೊಂಡ್ ಗಂಡನ ಮಾತು ಕೇಳೋದಿಲ್ಲ, ಬಂದ್ ಇಲ್ಲಿ ಕುಂತಾನ. ಮತ್ತಿನ್ನೇನೈತಿ ನಮ್ಮ ಹಣೆ ಬರ? ನಾನೇ ಎಲ್ಲರ ಮನಿ ಖಾಲಿ ಮಾಡ್ಕೊಂಡು ಹೋಗ್ತೇನೆ. ನನಗೆ ಯಾಕೆ ಗಂಡನೂ ಬೇಡ, ಏನು ಬೇಡ, ನೀನು ಉಸಾಬ್ರಿನ ಬೇಡ ನನಗೆ. ಈಗಾಗಲೇ ಒಂದು ನೋಡೇ ಬಿಟ್ಟೆ, ಕೇಳಿದೆ ಅರಬಾಡ್ಸಿ ಓಡಾಡಿ ಎಲ್ಲ ಕಡೆನು ಖಾಲಿ ಈಗ ಬರ್ರಿ ಅಂದಾರ. ಈಗಿಂದೀಗ ನನ್ವರ ಏನು ಸಾಮಾನ ಇರೋದು 4 ಐಟಮ್ ಗಡಗಡ ಗುಡ್ಚಾಪಿ ಕಟ್ಕೊಂಡೆ ಹೋಗಿ ಆ ಮನ್ಯಾಗ ಇರ್ತೇನೆ. ನನಗೆ ಇನ್ಮ್ಯಾಗ ಗಂಡನೂ ಬೇಡ, ನೀವು ಬೇಡ್ರಿ ನನಗೆ ಸಾಕು. ನನ್ನ ಮಗಳು ಚಲೋ ಮನೆ ಸೇರಾಳ, ನನ್ನ ಮಗಳು ನಾನು ಆಕೆ ಗಂಡನ ಮನೆ ಅಷ್ಟೇ ಸಾಕು. ನಾನು 4 ಮನೆ ಭಾಂಡೆ ತಿಕ್ಕಾದ್ರೂ ದುಡ್ಡು ಜೀವನ ಮಾಡ್ತೇನೆ. ಇನ್ನು ಈ ಭಾಡ್ಯಾಗ ಕನ್ನೆ ಎಲ್ಲಿಂದ ಹುಡುಕ್ಲಿಲ್ಲ ನಾನು, ಮೊದಲ ಕನ್ನೆ ಸಿಗೋಲ್ದು. ಏನೋ ಒಂದು ಸಮಾಧಾನ ಕನ್ನೆ ಹುಡುಕಿ ಮದುವೆ ಮಾಡ್ತೇನೆ ಅಂದೆ, ಕನ್ನೆ ಸಿಗ್ಬೇಕಲ್ಲ, ಅದು 1 ತಿಂಗಳು ಟೈಮ್ ಬೇರೆ ಕೊಟ್ಟಾನ. ಕನ್ನೆ ಸಿಗ್ಲಿಲ್ಲ ಅಂದ್ರೆ ಆಮೇಲೆ ಹಿಂದಾಗಡೆ ನನ್ನ ಮಗಳು ತೋರ್ಸಂತ ನಿಂತ್ರೆ ನಾನೇನು ಮಾಡ್ಲಿ? ಏ ಮಮತಾ, ನೀ ಮನಿ ಖಾಲಿ ಮಾಡಿದೆ ಅಂದ್ರೆ ಅವ ಇಲ್ಲಿ ಬರ್ತೇನೆ ಅಂತ ಹೇಳ್ಯಾನ. ಬರ್ಲಿ, ಸಾಯಿಸ್ಲಿ, ನನಗೇನಾಗಬೇಕಾಗೈತ್ರಿ? ಈಕಿ ಮಗ ಮುಖ್ಯನ, ನನಗಂಗ ನನ್ನ ಮಗಳು ಮುಖ್ಯ ಏನ? ಬೇಕಾದಾಗೋತಕ್ಕ ನಾ ಬ್ಯಾರೆ ಮನಿ ಮಾಡ್ಕೊಂಡು ಹೊಂಟೇನಿ ಹೋಗ್ತೇನಿ, ಅದನ್ನ ಹೇಳಾಕ ಬಂದೇನಿ. ಮಮತೆ ನಿಂದ್ರ. ಏ ತಡಿ, ಆಕೆ ಎಲ್ಲಿ ಹೋಗಾಳ ನೋಡ್ಬೇಕಲ್ಲ. ಮತ್ತೆ ಅವ ಬಂದು ಇಲ್ಲಿ ಜಗಳ ತೆಗೆದ್ರೆ ಏನ್ ಮಾಡೋದು? ಏ ಕುಜಿಲಿ ಅಣ್ಣ, ನೀ ಹೆದರ್ಬೇಡ, ಸುಮ್ಮನಿರ. ಬರ್ಲಿ, ಅವ ಇಲ್ಲೇ ಯಾರು ಬರ್ತಾರ ನೋಡೋಣ, ಕಂಪ್ಲೇಂಟ್ ಕೊಟ್ಟು ಬರ್ತಾನೆ. ಹೋಗಾಕಿ ಹೆಂಗಿದ್ರು ಹೋಗ್ಕಳ, ಇವತ್ತು ಹೋಗಿ ನೀವಕ್ಕಿಂತ ತಡಿಬೋದು, ನಾಳೆ ಆದ್ರೂ ಹೋಗ್ಕಳ. ಹೋಗ್ಬೇಕಂತ ತೀರ್ಮಾನ ಮಾಡ್ಯಾಳ ಅಂದ್ಮೇಲೆ ಹೋಗತಾಳ ಆಕಿ. ಕುಜಿಲಿ ಅಣ್ಣ, ನೀವೇನ್ ಪ್ರಯತ್ನ ಪಟ್ರು ಅಕ್ಕಿ ಅದನ್ನ ಅನ್ಕೊಂಡಾಳ ಅಂದ್ಮೇಲೆ ಮಾಡತಾಳ. ಸುಮ್ಮನೆ ಯಾಕೆ ಹಿಂದಿಂದ ಓಡ್ತೀರಿ? ಬಿಟ್ಬಿಡ್ರಿ ಹೋಲಿ. ಅಯ್ಯೋ ದೇವ್ರೆ, ಇವತ್ತಿಲ್ಲ, ನನ್ನ ಮಗನ ಸಲುವಾಗಿ ನಾನು ಅವ್ನು ಕೊಂದಾಡ್ತೇನೆ ಆಗಿದ್ದ ಅಲ್ಲಿ. ನನ್ನ ಮಗನ ಕೊಲ್ತೇನಂತಾನ. ಬರ್ಲಿ ಒಂಚೂರು ಜಳಕ ಮಾಡ್ಕೊಂಬರ್ತೇನೆ. ಯಾಕೋ ಒಂಥರ ಮನಸ್ಸು ಸಮಾಧಾನ ಇಲ್ಲ, ಸ್ವಲ್ಪ ಜಳಕ ಮಾಡ್ಕೊಂಬರ್ತೇನೆ. ನೀ ಅಂದಂಗ ಕರೆನ ಯಾರು ಬರ್ತಾರೆ? ಬರ್ಲಿ ಬಿಡೋದಿಲ್ಲ ಅವ್ರನ್ನ ಮಾತ್ರ ನಾ ಸುಮ್ಮನೆ. ಅಲ್ಲಲ್ಲ, ನಿನ್ ಗೆಳೆ ಬರ್ತಾನ ಅಂದಿ, ಇನ್ನ ಬರ್ಲೇ ಇಲ್ಲ. ಖಾಲಿ ಪೀಲಿ ಮುಕ್ಕಳರೆ ಅಡಿಗೆ ಮಾಡ್ತಲ್ಲಲ್ಲ. ನಾ ಮನ್ಯಾಗ ಅಷ್ಟ ಆದ್ರೆ ನುಚ್ಚ ಮಜ್ಜಿಗೆ ಸಾರು ಅನ್ನ ಮಾಡು ಅಂತ ಹೇಳಿದ್ದೆ. ನುಚ್ಚು ಮಜ್ಜಿಗೆ ಎಷ್ಟು ದಿನ ತಿಂದಿದ್ದೆ ಇಲ್ಲ, ನುಚ್ಚು ತಿನ್ಬೇಕಂತ ಅನ್ಸಿತ್ತು ಗೊತ್ತನ. ಅದ ಅಂದಿವೆ, ಫೋನ್ ಮಾಡಿದ್ರೆ ಯಾಕೆ ಎಬ್ಬಿಸ್ಲಿಲ್ಲ? ಯಾಕೆ ಎಬ್ಬಿಸ್ಲಿಲ್ಲೋ ಏನು? ಯಾಕೆ ಬಸ್ಲಿಲ್ಲ ಏನು? ಅದೇನು ಗೆಳತ್ಯ ನಾನು ಏನು? ಅವ್ನೇನಾರು ಬೇರೆ ಕೆಲಸ ಇದ್ರೆ ಮೊದಲೇ ಹೇಳ್ಬೇಕಿಲ್ಲ, ನಂಗೆ ಬರಕಾಗುದಿಲ್ಲ ಅಂತೇಳಿ. ಖಾಲಿ ಪೀಲಿ ಇಂಥ ಚಲೋ ಜೋಳದ ನುಚ್ಚು ಮಾಡೋದನ್ನ ಬಿಡಿಸಿ ಹೋಳಿಗೆ ಸಿಕರಣಿ ಇವೆಲ್ಲ ಪಾಪ ಅಕ್ಕಿಗೂ ತ್ರಾಸ. ಮತ್ತೆ ಇದನ್ನೆಲ್ಲ ಮಾಡೋದಲ್ದ ಮನ್ನೇನಾರ ಮಾಡ್ಕೊಂಡು ತಿಂದಿದ್ವಿ, ಮತ್ತೆ ಅದಲ್ದ ಮತ್ತೆ ಇದು. ಯಾಕೆ ಬರಲಿಲ್ಲ ಏನವ? ನನಗೂ ಅದ ಗೊತ್ತಾಗ್ವಲ್ತ. ಏನಾರ ತೊಂದರೆ ಆಗಿರ್ಬೇಕು ಬೇ, ಇಲ್ಲಾಂದ್ರೆ ಹಂಗೆ ಬರ್ತೇನೆ ಅಂತ ಹೇಳಿ ಅವ್ನು ಬಿಡ್ತಿದ್ದಿಲ್ಲ. ಏನು ಬಿಡ್ತಿದ್ದಿಲ್ಲ ಏನಾತ್ತಾಗ? ಇನ್ನೊಂದ್ಸಲ ಮನಿ ಕರಿಬೇಡ, ಅವನ್ನ ಹೇಳಕತ್ತೇನೆ ಕೇಳಿ ನಿನಗೆ. ಸದ್ಯಕ್ಕಂದ್ರೂ ಮನಿ ಊಟಕ್ಕೆ ಬಾ ಅಂತ ಕರಿಯ ಸುದ್ದಿನ ಇಟ್ಕೋಬೇಡ ಏನ? ಆಮೇಲೆ ಆ ಜೈಲಿಗೆ ಹೋಗಿ ಬಂದ್ರೆ ಸವಾಸಲ ಯಾಕಲ್ಲ ನಿನಗೆ? ಅವ್ನು ಏನು ಮಾಡಿ ಹಾಳಾಗೋಗಿದ್ನ ಏನೋ ಯಾರಿಗೆ ಗೊತ್ತ? ನೀ ಆದಷ್ಟು ಹೇಳ್ತೇನೆ ನೋಡಪ್ಪ, ಅವ್ನ ಸವಾಸ ನೀ ಬಿಟ್ರೆ ಭಾಳ ಒಳ್ಳೇದಾ. ಮತ್ತೆ ಆಯ್ತು ಬಿಡವ, ಯಾಕೋ ಕರೆದ್ರೂ ಬಂದಿಲ್ಲ. ಏನೋ ನನಗೂ ಯಾಕೋ ಸಮಾಧಾನ ಇಲ್ಲ. ನಿನ್ನ ಸೊಸಿನೂ ಹಂಗೆ ಅನ್ನತ್ತಿದ್ಲು, ಆ ಸವಾಸ ಬಿಟ್ಬಿಡ್ರಿ ಅಂತೇಳಿ. ಆಯ್ತು, ಇನ್ಮೇಲೆ ಜಾಸ್ತಿ ಮಾತಾಡಲ್ಲ, ಮನೆ ಕರಿಯಲ್ಲ ಆತ. ಫ್ರೆಂಡೇ ಆದರೂ ಬೇಡ, ಮತ್ತು ನಿಮಗೆ ಇಷ್ಟ ಇಲ್ಲ ಮನೆಯಾಗಿರೋ ಹೆಣ್ಮಕ್ಳಿಗೆ ಅಂದ್ರೆ ಹೌದಿಲ್ಲ. ಅಕಸ್ಮಾತ್ ಕಂಡ್ರು ಅಲ್ಲೇ ಹೊರಗಿಂದವ್ರಿಗೆ ಮಾತಾಡ್ಸಿ ಕೈ ಬಿಟ್ಬಿಡ್ತೀನಿ ಆತ. ಅದೇನ ಪಾರ್ಟಿ ಗಿಟಿ ಅಂತಾರಲ್ಲ, ಮದುವೆಗೆ ಪಾರ್ಟಿ ಕೊಡ್ಲಿ ಗಿಡ್ಲಿ ಅಂತಂದ್ರೆ ಆಯ್ತು ಕೊಡೋಣಂತ. ನಿಂದು ಮದುವೆ ಆಗಲಿ, ಅವಾಗ ಹೆಂಡತಿ ಕರ್ಕೊಂಡು ನೀನು ಬಾ, ನಾನು ಹೋಗ್ತೀನಿ, ಯಾವ್ದಾರು ಹೋಟೆಲ್ ಊಟ ಮಾಡಿ ಬರೋಣ ಅಂತ ಹೇಳು ಅಷ್ಟೇ. ಸರಿ ಆಯ್ತು. ಪಲ್ಲವಿ, ಬೇಜಾರಾಯ್ತೇನಲ್ಲ? ಎಷ್ಟೊಂಡು ಅಡುಗೆ ಮಾಡಿದ್ದಿ? ನನಗೇನು ಬೇಜಾರಿಲ್ಲಪ್ಪ, ಬರೀ ಅಡುಗೆ ಮಾಡಿತ್ತು ಏನಾತ, ನಾವೇ ಊಟ ಮಾಡೋಣ ಅಂತ ಹೊಡೆ ತುಂಬ ಈಗ ಊಟ ಮಾಡೋಣ, ಉಳಿದ್ರೆ ಸಂಜೆಗೆ ತಿನ್ನೋಣ. ಇಷ್ಟಕ್ಕೂ ಒಬ್ಬರೇ ಅಲ್ಲ ಹೆಚ್ಚಿಗೆ ಬರ್ತೇನೆ ಅಂದಿದ್ದ, ನಾನೇನು ಹಂಗೆ ಹುಯ್ಯಿ ಅಂತ ಮಾಡಿಲ್ಲ. ಬರ್ರಿ ಪಲ್ಲವಿ, ತಡಿವಾ, ಕೈಕಾಲು ಮಕ್ಕ ತಕ್ಕೋತೀನಿ, ತಾಟ ಹಚ್ಚುವಂತೆ. ನನಗೂ ಯಾಕೋ ಬೆವರು ಒಂಥರ ಶೆಕಿ ಆಗತ್ತೈತ್ರಿ. ತಡಿ ಕೈಕಾಲು ಮುಖ ತೊಗೊಂಡು ಬೇರೆ ಹೆಂಗೆ ಹಾಕೊಂಬರ್ತೀನಿ. ನಾನು ಬನೀನು ಟಿ ಶರ್ಟ್ ಹಾಕೊಂಬರ್ತೀನಿ, ಊಟ ಮಾಡ್ತೀನಿ. ಅಯ್ಯೋ ದೇವ್ರಿ, ನನ್ನ ಆತಂಕದಾಗ ನಾ ಅದೇನಿ. ನಿಮ್ದೇಗೆ ಬದುಕಕ್ಕೂ ಬಿಡಂಗಿಲ್ಲ ನನ್ನ. ಫೋನ್ ಮಾಡಿದ್ದೆ ಮನ್ಯಾಗ ಅದನಂತ, ಏನು ಮಾಡ್ಲಪ್ಪ ನಾನು? ಈಗ ನನ್ನ ಗಂಡನ ಗೆಳೆಯನು ಅವನೇನಾ? ಹೆಸರು ಸೇಮ್ ಐತಿ, ಜೈಲಿಗೆ ಹೋಗಿ ಬಂದಿದ್ದು ನಿಜ, ಆದ್ರೆ ಕಾರಣ ಬೇರೆ ಐತಿ. ಇವನೇನೋ ಅವನೇನೋ ಒಂದು ಗೊತ್ತಾಗ್ವಲ್ತು. ಏನು ಮಾಡಲಿ? ನನ್ನ ನೆಮ್ಮದಿಯಾಗಿ ಇರೋಕ್ಕೆ ಬಿಡವಲ್ಲಲ್ಲ ಇವ.
ಅಯ್ಯೋ ಪಾಪ ನಮ್ಮ ಅವ್ಗೆ ಏನನ್ನೋ ಏನೋ ಫೋನ್ ಮಾಡ್ತೀನಿ ತಡಿ. ಮೊದಲು ಅತ್ತಿಯರಿಗೆ ಇವರಿಗೆಲ್ಲ ಊಟಕ್ಕೆ ನೀಡಿ ಹಾಂ ನಾನು ಊಟ ಮಾಡಿ ಹೊರಗಡೆ ಹಿತ್ತಲ್ಲ ನಿಂತು ಮಾತಾಡ್ತೇನೆ ತಡಿ.